ಎಲ್ರಿಗೂ ಶುಭ ಮುಂಜಾನೆ. ಮೊದಲನೇ ಸೆಮಿಸ್ಟರ್ನ ಕನ್ನಡ ವಿದ್ಯಾರ್ಥಿಗಳ ಪಠ್ಯದಲ್ಲಿರುವಂತಹ ನವೋದಯ ಕವಿಗಳಲ್ಲಿ ಒಬ್ಬರಾದ ಕುವೆಂಪುರವರ ಜೀವನ ಮತ್ತು ಕೃತಿಯ ಬಗ್ಗೆ ಇವತ್ತು ನಾನು ನಿಮಗೆ ಪರಿಚಯವನ್ನು ಮಾಡಿಕೊಡ್ತೀನಿ. ಕುವೆಂಪು ಅಂದ ತಕ್ಷಣ ನಮಗೆ ನೆನಪಾಗತ್ತೆ ತೀರ್ಥಹಳ್ಳಿ ನೆನಪಾಗತ್ತೆ, ಮಲೆನಾಡು ನೆನಪಾಗತ್ತೆ. ಜೊತೆಗೆ ಅವರು ರಚಿಸಿದಂತಹ ಹಲವಾರು ಕೃತಿಗಳು ನೆನಪಾಗತ್ತೆ. ಅದರಲ್ಲಿಯೂ ಶ್ರೀರಾಮಾಯಣ ದರ್ಶನಂ ನೆನಪಾಗುವುದು ಮೊಟ್ಟ ಮೊದಲ ಮಹಾಕಾವ್ಯ. ಹಾಗೆಯೇ ಕುವೆಂಪುರವರು ಹುಟ್ಟಿದ್ದು ತಮ್ಮ ತಾಯಿಯ ತವರೂರಾದ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಹಿರೇಕೊಡಿಗೆ ಎಂಬಲ್ಲಿ ಇವರು ಜನಿಸ್ತಾರೆ. ಕುವೆಂಪುರವರು ಡಿಸೆಂಬರ್ 29, 1904 ಇವರ ಜನನವಾಗತ್ತೆ. ತಂದೆ ವೆಂಕಟಪ್ಪ ಗೌಡ, ತಾಯಿ ಸೀತಮ್ಮ. ಕುವೆಂಪುರವರ ಬಾಲ್ಯ ಪೂರ್ತಿಯಾಗಿ ಅವರ ತಂದೆಯ ಊರಾದಂತಹ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಯಲ್ಲಿ ಅವರ ಬಾಲ್ಯವನ್ನು ಕಳೀತಾರೆ. ಇವರು ಆರಂಭಿಕ ವಿದ್ಯಾಭ್ಯಾಸ ಕೂಲಿ ಮಠದಲ್ಲಿ ಕಳೆದರೆ ಮುಂದಿನ ಮಾಧ್ಯಮಿಕ ಶಿಕ್ಷಣವನ್ನು ತೀರ್ಥಹಳ್ಳಿಯಲ್ಲಿ ಮುಗಿಸ್ತಾರೆ. ತದನಂತರ ಇನ್ನೂ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಮೈಸೂರಿನ ಹೈಸ್ಕೂಲ್ನಲ್ಲಿ ಶಿಕ್ಷಣದ ವಿದ್ಯಾಭ್ಯಾಸವನ್ನು ಮಾಡಿ ಮಹಾರಾಜ ಕಾಲೇಜಿನಿಂದ BA ಪದವಿಯನ್ನು, ಜೊತೆಗೆ ಅದೇ ಕಾಲೇಜಿನಲ್ಲಿ ಕನ್ನಡದಲ್ಲಿ MA ಪದವಿಯನ್ನು ಕೂಡ ಪಡಿತಾರೆ ಕುವೆಂಪುರವರು. ಕುವೆಂಪುರವರ ನೆಚ್ಚಿನ ಶಿಕ್ಷಕರಾದ TS ವೆಂಕಣ್ಣಯ್ಯನವರು ಕುವೆಂಪುರವರಿಗೆ ಗುರುಗಳಾಗಿರ್ತಾರೆ. ಇದಿಷ್ಟು ಕುವೆಂಪುರವರ ಜೀವನವಾದರೆ ಇನ್ನೇ ವೃತ್ತಿ ಜೀವನ ಹೇಗಿತ್ತಪ್ಪ ಅಂತ ನಾವು ಅಂದ್ಕೊಳ್ಬೋದು. ಸರಿ, ಕುವೆಂಪುರವರು ಕನ್ನಡ ವಿಷಯದಲ್ಲಿ MA ಪದವಿಯನ್ನು ಮುಗಿಸಿ, ಸ್ನಾತಕೋತ್ತರ ಪದವಿಯನ್ನು ಮುಗಿಸಿ, ತದನಂತರ ಅವರು ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭ ಮಾಡ್ತಾರೆ. ತದನಂತರ ಪ್ರಾಂಶುಪಾಲರಾಗಿ ಕರ್ತವ್ಯವನ್ನು ನಿರ್ವಹಿಸಿ ಮೈಸೂರು ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳಾಗಿ ತಮ್ಮ ಕೆಲಸವನ್ನು ನಿಭಾಯಿಸ್ತಾರೆ. ಅಷ್ಟೇ ಅಲ್ಲದೆ ಮಾನಸ ಗಂಗೋತ್ರಿಯನ್ನು ಕಟ್ಟಿ ಬೆಳೆಸಿದಂತಹ ಕೀರ್ತಿ ಕುವೆಂಪು ಅವರಿಗೆ ಸಲ್ಲತ್ತೆ. ಈ ಮಾನಸ ಗಂಗೋತ್ರಿಯನ್ನು ಬೆಳೆಸಿದ ನಂತರ ವಿಶ್ವವಿದ್ಯಾನಿಲಯವನ್ನು ಅಧ್ಯಯನಾಂಗ, ಸಂಶೋಧನಾಂಗ ಹಾಗೂ ಪ್ರಸಾರಾಂಗ ಎಂಬುದಾಗಿ ವಿಭಾಗಗಳನ್ನು ಮಾಡ್ತಾರೆ. ಜೊತೆಗೆ ಕನ್ನಡದಲ್ಲಿ ಪಠ್ಯ ಪುಸ್ತಕಗಳನ್ನು ಬರೆಸಿ ಕನ್ನಡ ಮಾಧ್ಯಮದ ತರಗತಿಗಳನ್ನು ಪ್ರಾರಂಭಿಸಿದವರು ಕುವೆಂಪುರವರು. ಇನ್ನೇ ವೃತ್ತಿ ಜೀವನವನ್ನು ನೋಡಿದ್ರಿ. ಇವರ ವೈವಾಹಿಕ ಜೀವನ ಹೇಗಿತ್ತು? ವೈವಾಹಿಕ ಜೀವನವು ಕೂಡ ಅಷ್ಟೇ ಸುಂದರವಾಗಿತ್ತು. ಕುವೆಂಪುರವರು ಹೇಮಾವತಿ ಎಂಬುವರನ್ನು ಮದುವೆಯಾಗ್ತಾರೆ, ಬಾಳ ಸಂಗಾತಿಯಾಗಿ ಮಾಡಿಕೊಳ್ತಾರೆ. ಹಾಗೆಯೇ ಕುವೆಂಪುರವರಿಗೆ 4 ಜನ ಮಕ್ಕಳು: ಪೂರ್ಣಚಂದ್ರ ತೇಜಸ್ವಿ, ಕೋಕಿಲೋದಯ ಚೈತ್ರ, ಇಂದುಕಲಾ ಹಾಗೂ ತಾರಿಣಿ ಎಂಬ 4 ಜನ ಮಕ್ಕಳಿರ್ತಾರೆ. ಕುವೆಂಪುರವರು ನವೆಂಬರ್ 11, 1994 ಮೈಸೂರಿನಲ್ಲಿ ನಿಧನರಾಗ್ತಾರೆ. ಇವಿಷ್ಟು ಅವರ ಒಂದು ವೈವಾಹಿಕ ಜೀವನವಾದರೆ, ಇನ್ನು ಕುವೆಂಪುರವರು ಸಾಹಿತ್ಯ ಕ್ಷೇತ್ರದಲ್ಲಿ ಮಾಡಿದ ಸಾಧನೆ. ಕುವೆಂಪುರವರಿಗೆ ಸಾಹಿತ್ಯದಲ್ಲಿ ತುಂಬ ಆಸಕ್ತಿ ಇತ್ತು. ಆದರೆ ಚಿಕ್ಕ ವಯಸ್ಸಿನಿಂದಲೂ ಕೂಡ ಕವನಗಳನ್ನು ರಚಿಸ್ತಾ ಇದ್ದರು.
ಅವರು ರಚಿಸುವಂತಹ ಭಾಷೆ ಯಾವುದಾಗಿತ್ತು ಅಂದರೆ ಆಂಗ್ಲ ಭಾಷೆಯಲ್ಲಿ ಅವರು ಕವನಗಳನ್ನು ರಚನೆ ಮಾಡ್ತಿದ್ರು. ಒಂದು ಸರಿ ಏನಾಗುತ್ತೆ ಅಂದರೆ ಅವರು ಕಾಲೇಜಿನಲ್ಲೂ ಒಂದು ಫಂಕ್ಷನ್ ಇರುತ್ತೆ. ಈ ಕಾಲೇಜಿನಲ್ಲಿ ಇದ್ದಂತಹ ಸಮಾರಂಭಕ್ಕೆ ಜೇಮ್ಸ್ ಎಚ್ ಕಜಿನ್ಸ್ ಎಂಬಂತಹ ವ್ಯಕ್ತಿ ಬಂದಿರ್ತಾರೆ. ಕುವೆಂಪುರವರು ಬರೆದ ಕವನವನ್ನು ಅವ್ರಿಗೆ ತೋರಿಸ್ಬೇಕು ಅಂತ ಆಸೆ ಆಗುತ್ತೆ. ಆಗ ಕುವೆಂಪುರವರು ಏನು ಮಾಡ್ತಾರೆ, ಕಸಿನ್ಸ್ರವರಿಗೆ ತಾವು ಬರೆದಂತಹ ಕವನವನ್ನು ತೋರಿಸ್ತಾರೆ. ಕಸಿನ್ಸ್ನವ್ರಿಗೆ ತುಂಬ ಖುಷಿಯಾಗತ್ತೆ. ಕುವೆಂಪುರವರು ಎಷ್ಟು ಚೆನ್ನಾಗಿ ಕವನವನ್ನು ಬರೆದಿದ್ದಾರಲ್ಲ ಅಂತ ಖುಷಿಯಿಂದ ಅವ್ರನ್ನ ಹೊಗಳ್ತಾರೆ. ಅಷ್ಟೇ ಅಲ್ಲದೆ ಕುವೆಂಪುರವ್ರನ್ನ ಹತ್ರಕ್ಕೆ ಕರೀತಾರಂತೆ. ಹತ್ರಕ್ಕೆ ಕರೆದ್ಬಿಟ್ಟು ಅವ್ರನ್ನ ಕೇಳ್ತಾರೆ, ನಿಮ್ಮ ಮಾತೃಭಾಷೆ ಯಾವುದು ಅಂತ ಕುವೆಂಪುರವ್ರನ್ನ ಪ್ರಶ್ನೆ ಮಾಡ್ತಾರೆ. ಆಗ ಕುವೆಂಪುರವ್ರು ಹೇಳ್ತಾರಂತೆ, ನನ್ನ ಮಾತೃಭಾಷೆ ಕನ್ನಡ ಅಂತ. ಆಗ ಜೇಮ್ಸ್ ಎಚ್ ಕಜಿನ್ಸ್ರವ್ರಿಗೆ ಅನ್ಸತ್ತೆ, ಇವರು ಆಂಗ್ಲ ಭಾಷೆಯಲ್ಲಿ ಹೆಚ್ಚು ಸಾಹಿತ್ಯವನ್ನು ರಚನೆ ಮಾಡೋದಕ್ಕಿಂತ ಮುಂಚೆ ತಮ್ಮ ಮಾತೃಭಾಷೆಯಲ್ಲಿ ಹೆಚ್ಚು ಕೃತಿಗಳನ್ನು ರಚಿಸಿದರೆ ಇನ್ನೂ ಪ್ರಖ್ಯಾತಿಯನ್ನು ಗಳಿಸ್ತಾರೆ ಅನ್ನೋದು ಅವ್ರ ನಂಬಿಕೆ. ಹಾಗಾಗಿ ಅವರೇನು ಮಾಡ್ತಾರೆ, ಕುವೆಂಪುರವರಿಗೆ ನೀನು ನಿನ್ನ ಮಾತೃಭಾಷೆಯಲ್ಲಿ ಕವನಗಳನ್ನು ರಚಿಸು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅದೇ ರೀತಿಯಾಗಿ ಅಂದಿನಿಂದ ಕುವೆಂಪುರವರು ಏನು ಮಾಡ್ತಾರೆ, ತಮ್ಮ ಮಾತೃಭಾಷೆಯಾದಂತಹ ಕನ್ನಡದಲ್ಲಿ ಕವನಗಳನ್ನು ರಚಿಸೋಕೆ ಪ್ರಾರಂಭ ಮಾಡ್ತಾರೆ. ಹೀಗೆ ಹಲವಾರು ಸಾಹಿತ್ಯವನ್ನು ರಚಿಸ್ತಾರೆ. ಕಥೆಯಾಗಿರ್ಬೋದು, ಕಾದಂಬರಿ ಆಗಿರ್ಬೋದು, ಕವನವಾಗಿರ್ಬೋದು, ವಿಮರ್ಶೆ ಆಗಿರ್ಬೋದು, ನಾಟಕ, ಪ್ರಬಂಧ, ಆತ್ಮಕಥೆ, ಹೀಗೆ ಸಾಹಿತ್ಯ ಪ್ರಕಾರಗಳು ಏನಾಗ್ತವೆ, ನವೋದಯ ಸಾಹಿತ್ಯದಲ್ಲಿ ಹೊರಹೊಮ್ಮಿ ಬರ್ತವೆ. ಇವರು ಬರೆದಂತಹ ಅಂದರೆ ಕುವೆಂಪುರವರು ಬರೆದಂತಹ ಶ್ರೀರಾಮಾಯಣ ದರ್ಶನಂ ಮಹಾಕಾವ್ಯ 1986ರಲ್ಲಿ ಶ್ರೀರಾಮಾಯಣ ದರ್ಶನಂ ಎಂಬಂತಹ ಮಹಾಕಾವ್ಯವನ್ನೇನು ಕುವೆಂಪುರವರು ಬರೀತಾರೋ ಆ ಮಹಾಕಾವ್ಯಕ್ಕೆ 1968ರಲ್ಲಿ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕತ್ತೆ. ಅದೇ ಕೃತಿಗೆ ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಲಭಿಸತ್ತೆ. ಜೊತೆಗೆ ಪ್ರಮುಖ ಪ್ರಶಸ್ತಿ ಕೂಡ ಅವರಿಗೆ ಸಿಕ್ಕತ್ತೆ. ಈ ಕುವೆಂಪುರವರಿಗೆ ಸಿಕ್ಕಂತಹ ಪಂಪ ಪ್ರಶಸ್ತಿ 1988ರಲ್ಲಿ. ಅಷ್ಟೇ ಅಲ್ಲದೆ ಮೈಸೂರು, ಕರ್ನಾಟಕ, ಬೆಂಗಳೂರು ವಿಶ್ವವಿದ್ಯಾನಿಲಯಗಳು ಕುವೆಂಪುರವರಿಗೆ ಡಾಕ್ಟರೇಟ್ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾರೆ. ಇಷ್ಟೇ ಅಲ್ಲ, ಇನ್ನೂ ಹಲವಾರು ಪ್ರಶಸ್ತಿಗಳನ್ನು ತಮ್ಮ ಮುಡಿಗೇರಿಸ್ಕೊಳ್ತಾರೆ. ಪದ್ಮಭೂಷಣ, ಪದ್ಮವಿಭೂಷಣ, ಕರ್ನಾಟಕ ರತ್ನ, ಹೀಗೆ ಹಲವಾರು ಪ್ರಶಸ್ತಿಗಳನ್ನು ತಮ್ಮ ಮುಡಿಗೇರಿಸಿಕೊಂಡಂತಹ ಕೀರ್ತಿ ಕುವೆಂಪುರವರಿಗೆ ಸಲ್ಲತ್ತೆ. ಹುಬ್ಬಳ್ಳಿಯಲ್ಲಿ ನಡೆದಂತಹ ಕನ್ನಡ ಸಾಹಿತ್ಯ ಸಮ್ಮೇಳನದ ಕವಿಗೋಷ್ಠಿಯಲ್ಲಿ ಅಧ್ಯಕ್ಷತೆ ವಹಿಸ್ತಾರೆ. ತದನಂತರ ಧಾರವಾಡದಲ್ಲಿ ನಡೆದಂತಹ 39ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಕೂಡ ವಹಿಸ್ತಾರೆ. ಆ 39ನೇ ಕನ್ನಡ ಸಾಹಿತ್ಯ ಸಮ್ಮೇಳನ 1957 ಧಾರವಾಡದಲ್ಲಿ ನಡೆಯುತ್ತೆ. ಕುವೆಂಪು ಅವರು ಬರಹದಂತೆ ಬದುಕು ಸಹ ಸಾರ್ಥಕವಾದುದು. ಹಾಗಾಗಿ ಕುವೆಂಪುರವರಿಗೆ ಹಲವಾರು ಅಭಿನಂದನಾ ಗ್ರಂಥಗಳನ್ನು ಕೂಡ ನೀಡ್ತಾರೆ. ಉಡುಗೊರೆ, ಗಂಗೋತ್ರಿ, ಸಹ್ಯಾದ್ರಿ ಎಂಬಂತಹ ಅಭಿನಂದನಾ ಗ್ರಂಥಗಳನ್ನು ನೀಡಿ ಸನ್ಮಾನವನ್ನು ಮಾಡ್ತಾರೆ. ಮನುಜಮತ ವಿಶ್ವಪಥ ಎಂಬ ವಿಶ್ವ ಮಾನವ ಸಂದೇಶದ ದಾರ್ಶನಿಕರು ನಮ್ಮ ಕುವೆಂಪುರವರು. ಕುವೆಂಪುರವರ ಪೂರ್ಣ ಹೆಸರು
ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಎಂಬುದು ಇವರ ಪೂರ್ಣ ಹೆಸರು. ಇನ್ನು ಕುವೆಂಪುರವರ ಸಾಹಿತ್ಯ ಕೃತಿಗಳನ್ನು ನೋಡೋದಾದರೆ ಹಲವಾರು ಕವನ ಸಂಕಲನಗಳನ್ನು ಬರೆದಿದ್ದಾರೆ, ಖಂಡಕಾವ್ಯ ಬರೆದಿದ್ದಾರೆ, ನಾಟಕ, ಸ್ಮಶಾನ ಕುರುಕ್ಷೇತ್ರ, ಕಾದಂಬರಿ, ಕತೆ, ಮಹಾಕಾವ್ಯ, ಜೀವನ ಚರಿತ್ರೆ ಇವೆಲ್ಲವೂ ಕೂಡ ಇವರ ಒಂದು ಸಾಹಿತ್ಯ ಕೃತಿಗಳು. ಕವನ ಸಂಕಲನಗಳಲ್ಲಿ ಕೊಳಲು, ಅಗ್ನಿಹಂಸ, ಪಾಂಚಜನ್ಯ, ಪಕ್ಷಿಕಾಶಿ, ನವಿಲು, ಕೋಗಿಲೆ ಮತ್ತು ಸೋವಿಯತ್ ರಷ್ಯಾ, ಕಲಾಸುಂದರಿ, ಜೇನಾಗುವ, ಅನಿಕೇತನ ಹೀಗೆ ಮುಂತಾದ ಕವನ ಸಂಕಲನಗಳು ಪುಟ್ಟಪ್ಪನವರದು. ತದನಂತರ ಕುವೆಂಪುರವರು ಬರೆದಂತಹ ಚಿತ್ರಾಂಗದ ಎಂಬ ಖಂಡಕಾವ್ಯ. ಕುವೆಂಪುರವರ ನಾಟಕಗಳು ಜಲಗಾರ, ರಕ್ತಾಕ್ಷಿ, ಬಿರುಗಾಳಿ, ಬೆರಳ್ಗೆ ಕೊರಳ್, ಶೂದ್ರ ತಪಸ್ವಿ ಮುಂತಾದ ನಾಟಕಗಳನ್ನು ಅವರು ಬರೆದಿದ್ದಾರೆ. ಇನ್ನು ಕಾದಂಬರಿಗಳು ಕಾನೂರು ಸುಬ್ಬಮ್ಮ ಹೆಗ್ಗಡತಿ ಮಲೆಗಳಲ್ಲಿ ಮದುಮಗಳು ಪ್ರಖ್ಯಾತಿಯನ್ನು ಪಡೆದಂತಹ ಕಾದಂಬರಿ. ಈ ಕುವೆಂಪುರವರು ಬರೆದ ಕತೆಗಳು ಸನ್ಯಾಸಿ ಮತ್ತು ಇತರ ಕತೆಗಳು, ನನ್ನ ದೇವರು ಮತ್ತು ಇತರ ಕತೆಗಳು, ಮಲೆನಾಡಿನ ಚಿತ್ರಗಳು. ಇನ್ನು ಕುವೆಂಪುರವರು ಬರೆದಂತಹ ಮಹಾಕಾವ್ಯ ಶ್ರೀರಾಮಾಯಣ ದರ್ಶನಂ, ಇದು ಕುವೆಂಪುರವರ ಮಹಾಕಾವ್ಯ. ಶಿಶು ಸಾಹಿತ್ಯವನ್ನು ಕೂಡ ಇವರು ಬರೆದಿದ್ದಾರೆ. ಬೊಮ್ಮನಹಳ್ಳಿಯ ಕಿಂದರಿ ಜೋಗಿ, ನನ್ನ ಮನೆ, ಅಮಲನ ಕತೆ ಮುಂತಾದವು ಶಿಶು ಸಾಹಿತ್ಯ ಕೃತಿಗಳು. ಕುವೆಂಪುರವರು ಬರೆದಂತಹ ಜೀವನ ಚರಿತ್ರೆ ಶ್ರೀ ರಾಮಕೃಷ್ಣ ಪರಮಹಂಸ, ಸ್ವಾಮಿ ವಿವೇಕಾನಂದ ಇತ್ಯಾದಿಯ ಜೀವನ ಚರಿತ್ರೆಯನ್ನು ಬರೆದಿದ್ದಾರೆ. ಇವರು ಅನುವಾದ ಮಾಡಿದಂತಹ ಸಾಹಿತ್ಯ ವಾಲ್ಮೀಕಿ ರಾಮಾಯಣ. ಅಷ್ಟಲ್ಲದೆ ಕುವೆಂಪುರವರ ಆತ್ಮಕಥೆ ನೆನಪಿನ ದೋಣಿಯಲ್ಲಿ. ಇನ್ನು ಸಾಹಿತ್ಯವನ್ನು ವಿಮರ್ಶೆ ಮಾಡಿದ್ದಾರೆ. ವಿಭೂತಿ ಪೂಜೆ, ಪುಷ್ಪ ನವನ, ರಸೋವೈಸ, ದ್ರೌಪದಿಯ ಶ್ರೀಮುಡಿಗೆ ಇವಿಷ್ಟು ಕುವೆಂಪುರವರು ಮಾಡಿದಂತಹ ವಿಮರ್ಶೆಗಳಾದರೆ, ಜೊತೆಗೆ ಕುವೆಂಪುರವರ ಕವನವೂ ಕೂಡ, ಕವನದ ಜೊತೆಗೆ ಕಾದಂಬರಿಯೂ ಕೂಡ ಅಷ್ಟೇ ಸೊಗಸಾದಂತಹ ಸರಳ ಭಾಷೆಯನ್ನು ಒಳಗೊಂಡಂತಹ ಕಾದಂಬರಿ. ಇವಿಷ್ಟು ಕುವೆಂಪುರವರ ಒಂದು ಕಿರು ಪರಿಚಯ, ಅಂದರೆ ಜೀವನದ ಜೊತೆಗೆ ಕೃತಿಯ ಪರಿಚಯ. ಸರಿ, ಇದಿಷ್ಟು ನಾನು ಕುವೆಂಪುರ ಬಗ್ಗೆ ಹೇಳಿದೆ ನಿಮಗೆ. ಆದರೆ ನಿಮಗೆ ಪರೀಕ್ಷೆಯಲ್ಲಿ ಒಂದೊಂದು ಮಾರ್ಕ್ಸಿಗೂ ಕೂಡ ಕುವೆಂಪುರವ್ರ ಬಗ್ಗೆ ಪ್ರಶ್ನೆ ಬರುತ್ತೆ. ಮೊದಲನೇದು ಅವ್ರು ಹುಟ್ಟಿದೆಯಲ್ಲಿ, ಅವ್ರ ತಂದೆ ತಾಯಿ ಹೆಸರೇನು, ಅವರ ಕೃತಿ ಯಾವುದು, ಅಥವಾ ಅವ್ರ ಮಹಾಕೃತಿ ಯಾವುದು, ಮಹಾಕಾವ್ಯ ಯಾವುದು, ಜೊತೆಗೆ ಈ ಆತ್ಮಕಥೆ ಯಾವುದು, ಈ ರೀತಿಯಾದಂತಹ ಹಲವಾರು ಪ್ರಶ್ನೆಗಳು ನಿಮಗೆ ಬರುತ್ತೆ. ಹಾಗಾಗಿ ನೀವು ಈಗ ನಾನು ಕೊಟ್ಟಂತಹ ಈ ನೋಟ್ಸ್ನಲ್ಲಿ ಇರುವಂತಹ ವಿಷಯಗಳನ್ನು ಕರೆಕ್ಟಾಗಿ ಓದ್ಕೊಳ್ರಿ. ಆಯಿತಾ? ಇವತ್ತಿಗೆ ಈ ಕ್ಲಾಸ್ ಸಾಕು. ಧನ್ಯವಾದಗಳು.